ಬಹಳ ಸ್ಪಷ್ಟ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಯಿತು. ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ಹಂತಕ್ಕೆ ಅದನ್ನ ಅನುಷ್ಠಾನ ಕೂಡ ಮಾಡಿ ಆಯಿತು. ಆದರೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಪದೇ ಪದೇ ದಿನೇ ದಿನೇ ಪ್ರೂವ್ ಆಗ್ತಾ ಬರ್ತಾ ಇದೆ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಈಗ ಅದರ ಬಗ್ಗೆ ಗಮನ ಹರಿಸಬೇಕು. ಅಭ್ಯರ್ಥಿಗಳ ಆಯ್ಕೆ ಕೂಡ ಕಗ್ಗಂಟಾಗಿದೆ. 15 ಕ್ಷೇತ್ರಕ್ಕೆ ಮಾತ್ರ ಸಿಂಗಲ್ ನೇಮ್ ಇರೋದು. ಇನ್ನು 13 ಕ್ಷೇತ್ರಗಳಿಗೆ ಕಾಂಗ್ರೆಸ್ಗೆ ಇನ್ನು ಅಭ್ಯರ್ಥಿಗಳ ಆಯ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಇದೆಲ್ಲದರ ನಡುವೆ ಪದೇ ಪದೇ ಸಿಎಂ ನೀನಾ ನಾನಾ ಅವರ ಯಾರು ದಲಿತ ಸಿಎಂ ಕೂಗು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇದು ಅವಶ್ಯಕತೆ ಇದೆಯಾ ಅಂತ ರಾಜಕೀಯದಲ್ಲಿ ಈಗ ಚರ್ಚೆ ಕೂಡ ಉಂಟಾಗ್ತಾ ಇದೆ. ಅಷ್ಟೇ ಅಲ್ಲ, ಸ್ವತಃ ಕಾಂಗ್ರೆಸ್ ಪಾಳ್ಯದಲ್ಲೇ ಈ ದಲಿತ ಸಿಎಂ ಕೂಗು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಇದೇ ಹೊತ್ತಿನ ವಿಶೇಷ ದಲಿತ ಸಿಎಂ ಕೂಗು ನಾನು ಸಿಂಧು. ಲೋಕಸಮರದ ಹೊಸ್ತಿಲಲ್ಲೇ ಹೊತ್ತಿದೆ ದಲಿತ ಸಿಎಂ ದಂಗಲ್. ಮಹದೇವಪ್ಪ ಹೊತ್ತಿಸಿದ ಕಿಡಿ ಕಾಂಗ್ರೆಸ್ ಮನೆಯಲ್ಲಿ ಧಗ ಅಂತ ಉರಿಯೋದಕ್ಕೆ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆಯನ್ನೇ ಹುಟ್ಟು ಹಾಕಿದೆ ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆ. ಗ್ಯಾರಂಟಿ ಸರ್ಕಾರದಲ್ಲಿ ಸಿಎಂ ಗದ್ದುಗೆ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದಾರೆ. 2.5 ವರ್ಷದ ಬಳಿಕ ಸಿಎಂ ಆಗುವಂತಹ ಡಿಕೆ ಕನಸಿಗೆ ಭಂಗ ಆಗುತ್ತಾ? ಆದ್ರೆ ಸಿದ್ದು ಅತ್ಯಾಪ್ತನಿಂದಲೇ ದಲಿತ ಸಿಎಂ ದಂಗಲ್ನ ಕೂಗು ಈಗ ಮುನ್ನೆಲೆಗೆ ಬಂದಿರೋದು ಯಾಕೆ? ಇದರ ಅರ್ಥ ಏನು? ಹಾಗಾದ್ರೆ ಇದೇ ವಿಚಾರವಾಗಿ ಮಹದೇವಪ್ಪ ಅವರು ಮಾತನಾಡಿದ್ರಲ್ಲ, ಏನ್ ಮಾತನಾಡಿದ್ರು ಒಂದ್ಸಲಿ ಕೇಳಿಸ್ಕೊಂಡು ಬರೋಣ. ಸಿದ್ದರಾಮಯ್ಯ ಯಾಕೆ ಮುಖ್ಯಮಂತ್ರಿ ಆದ್ರು? ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದ್ರು? ದೇವೇಗೌಡರು ಯಾಕೆ ಮುಖ್ಯಮಂತ್ರಿ ಆದ್ರು? ಜನ ಬೆಂಬಲ ಹೋಗಿದೆ. ನಾವೆಲ್ಲ ಕಣ್ಣು ಮುಚ್ಕೊಂಡು ಯಾರು ಬೇಕು ಓಟ್ ಹಾಕ್ತಿದ್ದೀವಿ. ಓಟು ನಮ್ದಿದೆ, ಲೀಡರ್ಶಿಪ್ ಇನ್ಯಾರ್ದೋ ಇದೆ. ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ಮ ಜನ ಕೂತ್ಕೋಬೇಕು ಅಂತ ಯಾಕೆ ಬೇಡಿಕೆ ಹೇಳಿದ್ದಾರೆ? ಇದ್ದಿದ್ದಲ್ಲ ಬೇಡಿಕೆಗಳನ್ನ ಇದು ಬಗೆಹರಿಸಕ್ಕೆ. ಐ ಆಮ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. ಡಾಕ್ಟರ್ ಪರಮೇಶ್ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. ಖರ್ಗೆ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. Because all of you have not followed a leader. You never followed a leader. You never identified. He is our leader in this. ಈಗ ಹೊತ್ತಿರುವಂತ ಈ ಕಿಡಿ 2.5 ವರ್ಷದ ಬಳಿಕ ಜ್ವಾಲಾಮುಖಿ ಆಗುತ್ತಾ? ಮಹದೇವಪ್ಪ ಹೇಳಿಕೆ ಸರಿ ಇದೆ. ತುಪ್ಪ ಸುರಿದ್ರ ಬಿಕೆ ಹರಿಪ್ರಸಾದ್ ಅವರು ಸಮ್ಮತಿಯನ್ನ ಸೂಚಿಸಿ ಮಹದೇವಪ್ಪ ಅವರ ಮಾತಿಗೆ ದಲಿತ ಸಿಎಂ ಕೂಗು ಈಗಲ್ಲ ಮೊದಲಿನಿಂದಲೂ ಇದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಸಿಎಂ ಆಪ್ತ ಮಹದೇವಪ್ಪ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಅದೇ ಮಾತನಾಡಿದ್ದಾರೆ. ಇಷ್ಟೆಲ್ಲ ಹೇಳಿಕೆಗಳು ಬರ್ತಾ ಇದ್ರು ಮಾತ್ರ ಡಿಸಿಎಂ ಡಿಕೆಶಿ ಮಾತ್ರ ಗಪ್ಚುಪ್ ಆಗಿದ್ದಾರೆ. ಯಾಕೆ? ದಲಿತ ಸಿಎಂ ಕೂಗು ವಿಚಾರಕ್ಕೆ ಡಿಸಿಎಂ ಡಿಕೆ ತುಟಿ ಬಿಚ್ಚದ ಇಲ್ಲ ಯಾಕೆ? ಇದೇ ವಿಚಾರವಾಗಿ ಕಾಂಗ್ರೆಸ್ನ ಒಂದಷ್ಟು ನಾಯಕರುಗಳು ಮುಖ್ಯಮಂತ್ರಿಗಳಾದಿಯಾಗಿ ಒಂದಷ್ಟು ಜನ ಮಾತನಾಡಿದ್ದಾರೆ. ಕೇಳಿಸ್ಕೊಂಡು. ಎಲ್ಲಪ್ಪ ಕೇಳ್ಬರ್ತಾರೆ, ಏನ್ ಹೇಳಿದ್ದಾರೆ ಅಂತ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ ಮಾತನ್ನ ರಿಪೀಟ್ ಮಾಡಿದ್ದಾರೆ. ಎಲ್ಲಪ್ಪ ಕೇಳ್ಬರ್ತಾರೆ, ಏನ್ ಹೇಳಿದ್ದಾರೆ ಅಂತ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ ಮಾತನ್ನ ರಿಪೀಟ್ ಮಾಡಿದ್ದಾರೆ. ಮಹದೇವಪ್ಪನವರು ಒಬ್ಬ ರಾಜ್ಯದ ಮಂತ್ರಿಮಂಡಲದಲ್ಲಿ ಹಿರಿಯ ಸಚಿವರಿದ್ದಾರೆ. ಮತ್ತು ಸುಮಾರು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಇರ್ತಕ್ಕಂಥವ್ರು, ಅದರಲ್ಲೂ ಸಹ ದುರ್ಬಲ ವರ್ಗದವರು, ಅದರಲ್ಲೂ ಸಹ ದಲಿತರ ಪರ ಸಕ್ರಿಯವಾಗಿ ಒಂದು ರೀತಿ ಆಕ್ಟಿವಿಸ್ಟ್ ಆಗಿದ್ದಂಥವರು. ಅವರ ಹೇಳಿಕೆಗಳನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಆದ್ದರಿಂದ ಅವರು ಮೊದಲಿಂದಲೂ ಹೇಳ್ತಾ ಇದ್ರು ವೋಟ್ ನಮ್ಮದು, ರಾಜ್ಯಭಾರ ನಿಮ್ಮದು ಅಂತ. ಅವ್ರು ಹೇಳ್ತಕ್ಕಂಥದ್ದು ಸತ್ಯಾಂಶವೇ. ಅವರು ನಮ್ಮ ವೋಟ್ ಬ್ಯಾಂಕ್ ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷದ್ದು, ಅವ್ರಿಗೆ ತಕ್ಕ ರೀತಿಯಾದ ಗೌರವಗಳು ಸಲ್ಲಬೇಕು ಅಂತ ನಂದು ಕೂಡ ಒಂದು
ದಲಿತ CMದು ಇವತ್ತು ಮಹದೇವಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಇದೇ ದಲಿತ CMದು ನಾವು ಮೊದಲೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದು. ಆದರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂವಾಗಿ ನಾವೇನೇ ಸ್ವಯಂ ಶಿಸ್ತನ್ನು ಹಾಕ್ಕೊಂಡಿದ್ದೀವಿ. ಚುನಾವಣೆ ಕಳೆದ ಮೇಲೆ ಆ CM ಅನ್ನು ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯನವರು, ಆಮೇಲೆ ದಲಿತ CM ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ನಾವು ಒತ್ತನ್ನು ಚುನಾವಣೆ ಕಳೆದ ಮೇಲೆ ದಲಿತ ಸಿಎಂ ಅಸ್ತ್ರ ಡಿಕೆಶಿಗೆ ಕಟ್ಟಿ ಹಾಕೋ ಮುನ್ಸೂಚನೆನಾ ಇದು? ಇತ್ತೀಚೆಗಷ್ಟೇ 5 ವರ್ಷ ಸಿದ್ದರಾಮಯ್ಯ ಸಿಎಂ ಅಂತ ಯತೀಂದ್ರ ಅವರು ಹೇಳಿದ್ರು. ಡಿಕೆಶಿಗೆ ಸಿಎಂ ಕುರ್ಚಿ ಆಸೆ ಇದೆಯಲ್ಲ, ಆಸೆಗೆ ತಣ್ಣೀರೆರಚೋದಕ್ಕೆ ಇದೇ ಅಡಿಪಾಯ ಅಥವಾ ಅಡಿಗಲ್ಲ. ಲೋಕಸಭೆ ಚುನಾವಣೆ ಬಳಿಕ ನೆಕ್ಸ್ಟ್ ಸಿಎಂ ದಂಗಲ್ ಜೋರಾಗುತ್ತಾ? ಲೋಕಸಭೆ ಫಲಿತಾಂಶದ ಮೇಲೆ ನಿಂತಿದೆಯಾ ನೆಕ್ಸ್ಟ್ ಸಿಎಂ ಭವಿಷ್ಯ? ಕಾಂಗ್ರೆಸ್ ಪಡೆಯೋ ಸೀಟಿನ ಮೇಲೆ ಸಿಎಂ ಗಿರಿ ಭವಿಷ್ಯ ನಿಂತಿದೆಯಾ? ಲೋಕಸಭೆ ಚುನಾವಣೆ ಗ್ಯಾರಂಟಿ ಸರ್ಕಾರದ ಕೈ ಹಿಡಿತಾನ ಮತದಾರ? ಬಹುಮತವನ್ನ ಕೊಟ್ಟು ಗೆಲ್ಲಿಸಿದ್ದಾಗಿದೆ. ಎಷ್ಟು ನೀಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಸರ್ಕಾರ ಆಡಳಿತವನ್ನ ಕೊಡ್ತಾ ಹೋಗ್ಬೋದು. ಅದ್ರ ಮಧ್ಯ ಈ ಸಿಎಂ ಗಾದಿಗಾಗಿ ಇದೇನು ರೀ ಇದು ಇದರಲ್ಲೆಲ್ಲಾದ್ರೂ ಸಿಗುವಂಥ ಒಂದು ಯಾವುದಾದ್ರೂ ಒಂದು ಪ್ರಾವಿಷನ್ ಸ್ಟೋರಲ್ಲೋ ಸೂಪರ್ ಮಾರ್ಕೆಟಲ್ಲೋ ಸಿಗೋವಂಥ ವಸ್ತುನ ಅದು ಆ ಕುರ್ಚಿ ಮೇಲೆ ದಲಿತ ಸಿಎಂ ಕೂಗಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಮಗದೊಂದಂತೆ, 2.5 ವರ್ಷ ಇವರಂತೆ ಅವರಂತೆ. ಅದು ನಿಮ್ಮ ಪ್ರಾಬ್ಲಮ್ ರೀ, ನಿಮ್ಮ ಮನೇಲಿ ನೀವು ಅದನ್ನ ಬಗೆಹರಿಸ್ಕೊಳ್ಳಿ. ಎಸ್, ಮಾತಾಡೋಣ ಇದ್ರ ಬಗ್ಗೆ, ಚರ್ಚೆನ ಮುಂದುವರಿಸ್ತೀನಿ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೊತೆಗೆ ನಾಗೇಂದ್ರ ಪ್ರಸಾದ್ ಅವರು JDS ನ ವಕ್ತಾರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ವೆಂಕಟೇಶ್ ದೊಡ್ಡವರು ಇದ್ದಾರೆ, BJP ವಕ್ತಾರರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ನಟರಾಜ್ ಗೌಡ್ರ ಹತ್ರನೇ ಮಾತನಾಡಬೇಕು ಈ ವಿಚಾರನ. ನಿಮ್ಮ ಮನೆ ಪ್ರಾಬ್ಲಮ್ ಇದೆಯಲ್ಲ, ನಿಮ್ಮ ಕಾಂಗ್ರೆಸ್ ಪಾಳ್ಯದ ಪ್ರಾಬ್ಲಮು, ಅದು ಈ ಸಿಎಂ ವಿಚಾರನ ಹಾದಿ ಬೀದಿಲಿ ಮಾತಾಡೋ ವಿಚಾರನ ಅಥವಾ 135 ಬಹುಮತ ಬಂದಿದೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಾ, ಏನ್ ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಇವತ್ತು ಮಾನ್ಯ ಮಹದೇವಪ್ಪ ಅವರು ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪ್ರಾಬ್ಲಮ್ ಅಲ್ಲ, ಈ ದೇಶದ ಪ್ರಾಬ್ಲಮ್, ಈ ರಾಜ್ಯದ ಪ್ರಾಬ್ಲಮ್, ಇತಿಹಾಸದ ಪ್ರಾಬ್ಲಮ್. ಕಳೆದ 75 ವರ್ಷಗಳಿಂದ ಕರ್ನಾಟಕದಲ್ಲಿ ಒಬ್ಬರು ದಲಿತ ಸಿಎಂ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣಗಳು ನಾನಾ ಇರಬಹುದು. ಈಗ ಮಾನ್ಯ ಖರ್ಗೆ ಅವರು KPCC ಅಧ್ಯಕ್ಷರಾಗಿದ್ರು, ಆದರೆ ಅವ್ರು ಚುನಾವಣೆಗೆ ಹೋದಾಗ ಅವ್ರಿಗೆ ಬಹುಮತ ಸಿಗ್ಲಿಲ್ಲ, ಅವ್ರು ಸಿಎಂ ಆಗಿ ಸಾಧ್ಯ ಆಗಲಿಲ್ಲ. ಡಾಕ್ಟರ್ G. ಪರಮೇಶ್ವರ್ ಅವರು 8.5 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ರು ಕೂಡ ಸ್ವತಃ ಅವರೇ 2013 ಸೋತ್ಬಿಟ್ರು. ಆದ್ರೆ ಶಾಸಕರ ಬೆಂಬಲ ಅವ್ರಿಗೆ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ, ಅವ್ರು ಮುಖ್ಯಮಂತ್ರಿ ಆಗಲಿಲ್ಲ. ನಾವು ಅನ್ಕೊಂತಾ ಇದ್ವು ಡಾಕ್ಟರ್ ಪರಮೇಶ್ವರ್ಗೆ ಯಾವಾಗ ಅವಕಾಶ ಸಿಗ್ಬೋದೇನೋ, ಖರ್ಗೆ ಅವ್ರಿಗೆ ಯಾವಾಗ ಅವಕಾಶ ಸಿಗ್ಬೋದೇನೋ ಅಂತ. ಆದರೆ ಅವರೆಲ್ಲ ರಾಜಕಾರಣದಲ್ಲಿ ಅತ್ಯಂತ ಒಳ್ಳೆಯ ಅವಕಾಶಗಳನ್ನ ಪಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ಸಾರ್ವಜನಿಕ ಜೀವನದಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳು ಆಗಿ, ಮಂತ್ರಿಗಳಾಗಿ ಎಲ್ಲ ಸಮಯದಲ್ಲೂ ಕೂಡ. ಇವನ್ ಮಾನ್ಯ ಖರ್ಗೆ ಅವರು ಯೂನಿಯನ್ ಮಿನಿಸ್ಟರ್ ಕೂಡ ಆದರೂ ಅಂತಹ ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ಅವರಿಗೆ ಸಿಕ್ಕಿದೆ. ಆದರೆ ಈಗ ಇತಿಹಾಸದಲ್ಲಿ, ಸ್ವತಂತ್ರ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ 1960ರಲ್ಲಿ ಆಂಧ್ರ ಪ್ರದೇಶದಲ್ಲಿ ದಲಿತ ಸಿಎಂ ಫಸ್ಟ್ ಸಿಎಂ ಆಗ್ತಾರೆ. ಬಂದು ಕೇವಲ 13 ವರ್ಷದಲ್ಲಿ, ಸ್ವತಂತ್ರ ಬಂದು 13 ವರ್ಷದಲ್ಲಿಗೆ ಒಂದು ದಲಿತ ಸಿಎಂ ಆಂಧ್ರ ಪ್ರದೇಶದಲ್ಲಿ ಆಗ್ತಾರೆ ಕಾಂಗ್ರೆಸ್ಸಿಂದ. ಅದೇ ಕಾಂಗ್ರೆಸ್ಸಿಂದ ಪಂಜಾಬಲ್ಲಿ 2021ರಲ್ಲಿ ಚರಣಜಿತ್ ಸಿಂಗ್ ಚೆನ್ನಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇಂತಹ ಅವಕಾಶಗಳು ಕಾಂಗ್ರೆಸ್ ಪಕ್ಷ, ಯಾಕಂದರೆ ಸಾಮಾಜಿಕ ನ್ಯಾಯ, ಯಾರು ತುಳಿತಕ್ಕೊಳಗಾಗಿದ್ದು ಸಾವಿರಾರು ವರ್ಷಗಳಿಂದ ಅವ್ರಿಗೆ ಅವಕಾಶಗಳು ಕೊಡಬೇಕು, ರಾಜಕೀಯವಾಗೂ ಅವಕಾಶಗಳು. ಅದರೊಳಗೇನು ಮೀಸಲಾತಿ ಇಲ್ಲ, ಅದು ಮೀಸಲಾತಿಯಿಂದ ಬರುವಂಥದ್ದಲ್ಲ. ಎಲ್ಲರ ಸ್ನೇಹದಿಂದ, ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ಯಾರಿಗೆ ಜನಮನ್ನಣೆ ಬರುತ್ತೆ ಅವ್ರು ಮಾತ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ. ಆ ಥರ ಅವಕಾಶಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ, ಆದರೆ ಕರ್ನಾಟಕದಲ್ಲಿ ಅದು ಆಗಿಲ್ಲ. ಸೊ ಹಂಗಾಗಿ ಅವರು ಇದನ್ನು ಕೇವಲ ಪಕ್ಷದ ವಿಷಯ ಅಲ್ಲ, ಇದು ಇಡೀ ರಾಜ್ಯದಲ್ಲಿ, ಅದು ಯಾವ ಪಕ್ಷದಿಂದಲೂ ಆದರೂ ಕೂಡ ಒಂದು ದಲಿತ ಸಿಎಂ ಆಗಬೇಕು ಅನ್ನೋ ಒಂದು ಅಭಿಪ್ರಾಯ, ಆಸೆ ನಮಗೂ ಇದೆ. ಏನಂದರೆ ಒಂದು ಸಾಮಾಜಿಕವಾಗಿ ನಾವೆಲ್ಲರನ್ನೂ ಜೊತೆಲಿದ್ದಾಗ ಒಂದು ಭಿನ್ನತೆ ಕಾಣ್ತದೆ. ಒಕ್ಕಲಿಗರು ಮುಖ್ಯಮಂತ್ರಿ ಆಗೋರೆ, ಲಿಂಗಾಯತರು ಮುಖ್ಯಮಂತ್ರಿ ಆಗೋರೆ, OBCರು ಮುಖ್ಯಮಂತ್ರಿ ಆಗೋರೆ, ಎಲ್ಲ ಥರದವರು ಆಗೋರೆ, ದಲಿತರಾಗಿಲ್ಲ. ದಲಿತರಿಗೆ ಸಾವಿರಾರು ವರ್ಷಗಳಿಂದ ಏನೇನೋ ಆರ್ಥಿಕವಾಗಿ ಹಿಂದುಳಿದಿದ್ರು, ಸಾಮಾಜಿಕವಾಗಿ ಹಿಂದುಳಿದಿದ್ರು, ಶೈಕ್ಷಣಿಕವಾಗಿ ಹಿಂದುಳಿದಿದ್ರು. ಅಟ್ಲೀಸ್ಟ್ ರಾಜಕೀಯವಾಗಿ ಸಂವಿಧಾನದಲ್ಲಿ ಮೀಸಲಾತಿ ಅನ್ನೋದು ಕ್ಷೇತ್ರಗಳಿಗಿದೆ ಅಷ್ಟೇ ಹೊರತು ಈ ಕ್ಷೇತ್ರದಲ್ಲಿ ಮೀಸಲಾತಿ ಪಾರ್ಲಿಮೆಂಟ್ಗೆ ಅಥವಾ ಎಲ್ಲದಕ್ಕೂ. ಆದರೆ ಮುಖ್ಯಮಂತ್ರಿ ಆಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಲಿ ಅದಕ್ಕೆಲ್ಲ ಮೀಸಲಾತಿ ಇಲ್ಲ. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ನಾರಾಯಣನ್ ಅವ್ರನ್ನ ರಾಷ್ಟ್ರಪತಿ ಮಾಡ್ತು. ಸೊ ಈ ಥರ ಅವಕಾಶಗಳು ಬರ್ತಾ ಇದೆ. ಬಟ್ ಇವ್ರದ್ದೊಂದು ಕೂಗು ಇದೆಯಲ್ಲ, ಅದಕ್ಕೆ ನಮ್ಮ ಸಹಮತ ಇದೆ. ಕರ್ನಾಟಕದಲ್ಲಿ ಇವಾಗಲ್ಲ, 10 ವರ್ಷ ಆಗ್ತದೋ, 3 ವರ್ಷ ಆಗ್ತದೋ, 8 ವರ್ಷ ಆಗ್ತದೋ ಬೇರೆ ವಿಷಯ. ಒಮ್ಮೆ ದಲಿತ ಸಿಎಂ ಆಗೋ ಅಗತ್ಯ ಇದೆ. ಮಾಡಬೇಕಾಗಿತ್ತು. ನಾನು ಮಾಡೋದಿಲ್ಲ, ನಾನು ಅದಕ್ಕೆ ಹೇಳಿ ನಿಮಗೆ ಜನಮನ್ನಣೆ ಪಡ್ಕೋಬೇಕು. ಈಗ ನಾವು ಖರ್ಗೆ ಅವರಿಗೆ ಕಳೆದ ಕೇವಲ 15 ವರ್ಷದಲ್ಲೇ, ನನಗೆ ಕೇವಲ 15 ವರ್ಷದಲ್ಲೇ
ಮಾನ್ಯ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು, ಮಾನ್ಯ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು 8.5 ವರ್ಷಗಳ ಕಾಲ. ಸೊ ಅಂದ್ರೆ ಅವರಿಗೆ ಪಕ್ಷವನ್ನು ಮುನ್ನಡೆಸುವ ಅವಕಾಶ ಕೊಟ್ಟಾಗ ಅವರಿಗೆ ಶಾಸಕರ ಬೆಂಬಲ, ಜನ ಬೆಂಬಲ ಬೇಕು. ಅಂದ್ರೆ ಅವ್ರು ಸಮರ್ಥರಲ್ಲ ಅಂತ, ಸಮರ್ಥವಾಗಿ ಅಂದ್ರೆ ಆ ಇದಿಲ್ಲ, ಅವರ ಸಮರ್ಥರಲ್ಲ ಅಂತ, ಜನಮನ್ನಣೆ ಏನಿದೆಯಲ್ಲ, ಅಂದ್ರೆ ಜನಮನ್ನಣೆ ಅವ್ರು ಪಡ್ಕೊಂಡಿಲ್ಲ ಅಂತ. ಸಾಧ್ಯ ಆಗಿಲ್ಲ ಅಂತ ಹೇಳಿದೆ. ಅಲ್ಲಿ ನಾನಾ ಕಾರಣ ಇರಬಹುದು. ಐತಿಹಾಸಿಕವಾಗಿ ದಲಿತರಿಗೆ ಅವಕಾಶಗಳೇ ಸಿಕ್ಕಿಲ್ಲ. ನಾನು ಐತಿಹಾಸಿಕವಾಗಿ ಹೇಳ್ತಾ ಇದ್ದೀನಿ. ಇದು ಯಾವುದೋ ರಾಜಕೀಯ ಪಕ್ಷದ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಾಗಲಿ, JDS ಅಲ್ಲಾಗಲಿ, ಅದು BJP-ನಲ್ಲಾಗಲಿ ಇನ್ನೊಂದು ದಶಕದಲ್ಲಿ, ಅಟ್ಲೀಸ್ಟ್ ಇನ್ನೊಂದು ದಶಕದಲ್ಲಿ ಒಂದು ದಲಿತ ಮುಖ್ಯಮಂತ್ರಿಯಿಂದ ಕರ್ನಾಟಕದಲ್ಲಿ ಆಗ್ಲಿ ಅನ್ನೋ ಒಂದು ಮನದಾಸೆ ಅಷ್ಟೇ ಬಿಟ್ರೆ ಇದು ಪಕ್ಷದ ಮತ್ತೆ ಸರ್ಕಾರದ ಒಳಗಿನ ಭಿನ್ನಮತ ಅಲ್ಲ. ಇನ್ನೊಂದು ಏನಾಗುತ್ತೆ ಅಂದ್ರೆ ಟೈಮಿಂಗ್ ಅಂತ ಹೇಳ್ತೀವಿ ನಾವು. ಯಾವ ಟೈಮಲ್ಲಿ ಯಾರ ಬಾಯಲ್ಲಿ ಮಾತು ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬಹಳ ಇಂಪಾರ್ಟೆಂಟ್ ಏನಂತ ಗೊತ್ತಾ, ಇದೆಲ್ಲ ಟೈಮಲ್ಲೂ ಕೂಡ ಎಲ್ಲಾ ದಲಿತ ನಾಯಕರುಗಳು, ಸೀನಿಯರ್ ನಾಯಕರುಗಳು ಇದನ್ನ ಮಾತಾಡ್ತಾನೆ ಇದ್ದಾರೆ. ಅವರೇ ಅಲ್ಲ, ಇವನ್ ನಾವು ಮಾತಾಡಬೇಕು. ಆಸ್ ಎ ಒಕ್ಕಲಿಗಾಗಿ ನಾನು ಮಾತಾಡಬೇಕು, ದಲಿತರಿಗೆ ಒಂದು ಅವಕಾಶ ಸಿಗಬೇಕು, ನಾನು ಮಾತಾಡಬೇಕು. ಒಂದು ಲಿಂಗಾಯತರು ಯಾಕಂದ್ರೆ ಏನ್ ಗೊತ್ತಾ, ಈ ಅಸಮಾನತೆ ಅಥವಾ ಜನಗಳಲ್ಲಿ ಕಂದಕ ಯಾರು ಮಾಡ್ಕೊಡ್ಬೇಕು, ಅವಕಾಶ ಯಾರು ಮಾಡ್ಕೊಡ್ಬೇಕು? ನಿಮ್ಗೊಂದು ಮಾತು ಹೇಳಿದೆ, ಇದಕ್ಕೆ ಮೀಸಲಾತಿ ಇಲ್ಲ. ನಂಬರ್ 1. ನಂಬರ್ 2, ಯಾವುದೇ ಪಕ್ಷದಲ್ಲಾದರೂ ಕೂಡ, ನಾನು ಅದಕ್ಕೆ ನನ್ನ ಪಕ್ಷ ಇವ್ರ ಪಕ್ಷ ಅಂತ ಹೇಳಿಲ್ಲ, ಯಾವುದೇ ಪಕ್ಷದಲ್ಲಾದರೂ ಕೂಡ ಜನಮನ್ನಣೆ ಮತ್ತು ಸರ್ಕಾರಗಳು ಅಥವಾ ಶಾಸಕರು ಬೆಂಬಲ ಕೊಡಬೇಕು ಅಂತ. ಈಗ ಮೊಯ್ಲಿ ಇವರು ಅತ್ಯಂತ ಸಣ್ಣ ಸಮುದಾಯಕ್ಕೆ ಸೇರ್ತಾರೆ, ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿ ಕೊಡ್ತು, ಬಂಗಾರಪ್ಪನವ್ರಿಗೆ ಅವಕಾಶ ಮಾಡಿ ಕೊಡ್ತು, ಸಿದ್ದರಾಮಯ್ಯವ್ರಿಗೆ ಅವಕಾಶ ಮಾಡಿ ಕೊಡ್ತು. ಅಂದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿದವ್ರಿಗೆಲ್ಲರಿಗೂ ಅವಕಾಶಗಳು ಆಗ್ತಾ ಇದಾವೆ. ದಲಿತರಿಗೆ ಅವಕಾಶ ಕೊಡ್ತಾ ಇಲ್ಲ, ಮಾಡ್ಕೊಡ್ತಾ ಇಲ್ಲ. ಆಗಬೇಕು ಅಂತ, ಆಗ್ತಾ ಇಲ್ಲ ಅಂತ ದೂರದಲ್ಲ, ಅದು ಆಗಬೇಕಿದೆ. ಮುಂದೆ ಆಶಾದಾಯಕ ಏನ್ ಗೊತ್ತಾ, ಭರವಸೆ, ಮುಂದೆ ಒಂದು ಭರವಸೆ ಮತ್ತೆ ಆಶಾದಾಯಕ ಯೋಚನೆ ನಮ್ದೇನಂದ್ರೆ ಮುಂದೊಮ್ಮೆ ಆಗಬೇಕು ಅನ್ನೋದು ಅಷ್ಟು ಮಾತ್ರ ಹೇಳ್ಬೋದೇ ಹೊರತು ಹಿಂದೆ ಆಗಿಲ್ಲ, ತಪ್ಪಾಗಿದೆ ಅಂತ ಕೇಳಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಅಸೆಂಬ್ಲಿ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರಕ್ಕೆ ಮೀಸಲಾತಿ ಇದೆ, ಲೋಕಸಭಾ ಕ್ಷೇತ್ರಕ್ಕೆ ಮೀಸಲಾತಿ ಇದೆ. ಆದರೆ ಈ ಅಧಿಕಾರ ಮುಖ್ಯಮಂತ್ರಿ ಆಗಬೇಕೋ ಅಥವಾ ಮಂತ್ರಿ ಆಗಬೇಕು ಅಂತ ಮೀಸಲಾತಿ ಇಲ್ಲ. ನಿಮ್ಮ ಇದ್ರಲ್ಲಿ ಈಗ CM ಮಾಡೋ ಟೈಮಲ್ಲಿ DKಶಿ ತುಂಬಾನೇ ಪಟ್ಟಿಡಿದು ಕೂತ್ಕೊಂಡ್ರು. ಆ ಟೈಮಲ್ಲಿ ಅವ್ರು ಒಂದ್ ಮಾತು ಹೇಳ್ತಾರೆ, ದಲಿತರಿಗೆ CM ಮಾಡೋದಿದ್ರೆ ನನ್ನ ಸಹಮತ ಇದೆ ಅಂತ DKಶಿ ಹೇಳ್ತಾರೆ. ನೀವು ಆ ಟೈಮಲ್ಲಿ ಮಾಡ್ಬೋದಾಗಿತ್ತಲ್ಲ ಪರಮೇಶ್ವರ್ ಅವ್ರನ್ನ. ಈಗ ನಾನು ಒಂದೇನು ಗೊತ್ತಾ, ಅದಕ್ಕೊಂದು ಶಾಸಕಾಂಗ ಪಕ್ಷದ ಸಭೆ ಅಂತ ಕರೀತದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ನಾಯಕನ ಯಾರು ಆಯ್ಕೆ ಮಾಡ್ಕೋಬೇಕಂದ್ರೆ ಶಾಸಕರು ತೀರ್ಮಾನ ಮಾಡ್ತಾರೆ. ನೀವು ಒಂದು ಆಸೆ ಪಡಬಹುದು, ಒಂದು ಈ ತರ ಆದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅನಿಸಿಕೆ ಹೇಳ್ಬೋದು ಅಷ್ಟೇ ಬಿಟ್ರೆ ಒತ್ತಾಯ ಮಾಡಕ್ ಸಾಧ್ಯ ಆಗಲ್ಲ. ಹಾಗಾದ್ರೆ ಪರಮೇಶ್ವರ್ ಅವ್ರನ್ನ ಏನಾದ್ರೂ CM ಮಾಡ್ತೀವಿ ಅಂದಿದ್ರೆ ನಿಮ್ಮ ಶಾಸಕಾಂಗ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರಾ ಅಂತ? ಇಲ್ಲ ನೋಡಿ, ಈಗ ಏನಾಗ್ತದೆ ಅಂದ್ರೆ, ಒಂದು ವಿರೋಧ ಪಕ್ಷದ ನಾಯಕವಾಗಿ ಸಿದ್ದರಾಮಯ್ಯನವರು, ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು, ಇವರ ನೇತೃತ್ವದಲ್ಲಿ ಚುನಾವಣೆಗಳಾದಾಗ ಎಲ್ಲ ಪಕ್ಷದಲ್ಲೂ ಅಷ್ಟೇ, ರಾಜ್ಯದ ಅಧ್ಯಕ್ಷರು, ಆ ಸಂಘಟನೆಯ ಅಧ್ಯಕ್ಷರು ಮತ್ತೆ ವಿರೋಧ ಪಕ್ಷದ ನಾಯಕರು. ಅಲ್ಲ, ಸ್ವತಃ ನಿಮ್ಮ ಅಧ್ಯಕ್ಷರೇ ವಿರೋಧಿಸಿದ್ರಲ್ಲ ಸಿದ್ದರಾಮಯ್ಯ ಅವರು CM ಆಗ್ಬೇಕು ಅಂದಾಗ. ಅದು ತಪ್ಪು ಮಾಹಿತಿ. ಅದು ತಪ್ಪು ಮಾಹಿತಿ. ಯಾಕಂದ್ರೆ ಯಾರು ಬೇಕಾದ್ರೂ ಆಗಬಹುದು, ಶಾಸಕರ ಬೆಂಬಲ ಮತ್ತೆ ಹೈಕಮಾಂಡ್ನ ಬೆಂಬಲ ಅನುಮೋದನೆ ಯಾರು ಸಿಗುತ್ತೆ ಅವ್ರು ಬೇಕಾದ್ರೆ ಆಗ್ಬಹುದು ಅನ್ನೋ ಒಂದು ಮಾತು ಮಾನ್ಯ DK ಶಿವಕುಮಾರ್ ಹೇಳಿದ್ದು. ಮಾನ್ಯ DK ಶಿವಕುಮಾರ್ ಆಸ್ ಎ ಅಧ್ಯಕ್ಷರಾಗಿ ಸಂಘಟನೆ ಮಾಡಿ ಅವರು ಕ್ಲೈಮ್ ಮಾಡಿದೊಳಗೆ ಕರೆಕ್ಟ್ ಆಗಿದೆ, ಅವ್ರು ಕ್ಲೈಮ್ ಮಾಡಿರೋದು. ಆದರೆ ಅವ್ರಿಗೆ ಸಿಗುತ್ತೆ ಅಂತ ಏನು ನಾವು ಕೇಳೋಕ್ಕಾಗಲ್ಲ, ಯಾರು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದು ಕುಲ್ಕ ಚೀಟಿಲಿ ಮಾಡೋಕ್ಕಾಗಲ್ಲ. ಅದನ್ನ ಶಾಸಕರ ಬೆಂಬಲ ಮತ್ತೆ ಹೈಕಮಾಂಡ್ನ ಅನುಮೋದನೆ ಇವೆರಡೂ ತಗೊಂಡ್ರೆ ಮಾತ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರೊಳಗೇನು ಗಿರ್ಮಲಗಳು ಮಾಡಕ್ ಸಾಧ್ಯ ಆಗೋದಿಲ್ಲ. ನಿಮ್ಮ ವಿಚಾರದಲ್ಲಿ CM ಆಯ್ಕೆ ಮಾಡಿದ ವಿಚಾರದಲ್ಲಿ ಹೈಕಮಾಂಡೇ ಹೈರಾಣ ಆಗೋಗ್ಬಿಟ್ಟಿತ್ತು. DKಶಿ ಅವರ ಪಟ್ಟಿಗೆ ಹೈಕಮಾಂಡ್ ಏನ್ ಮಾಡ್ಬೇಕು ಅಂತ ತೋಚಿರ್ಲಿಲ್ಲ. ಬಹಳ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೋಡಿ. ನಾವು ಮುಖ್ಯಮಂತ್ರಿನ 2 ದಿನದಲ್ಲಿ ಆಯ್ಕೆ ಮಾಡಿದ್ವಿ, ಮಂತ್ರಿಮಂಡಲನ 5 ದಿನದಲ್ಲಿ ರಚನೆ ಮಾಡಿದ್ವಿ, ಮಂತ್ರಿಗಿರಿನ 6 ದಿನದಲ್ಲಿ ಹಂಚಿಕೆ ಮಾಡ್ಬಿಟ್ವಿ. ವಿರೋಧ ಪಕ್ಷ ನಾಯಕ ಆಗ್ಲಿಕ್ಕೆ 6 ತಿಂಗಳು ತಗೊಂಡ್ರು ಅವರು, BJP ಅವರು. ಆ ತರ ದುಸ್ಥಿತಿ ನಮ್ಮ ಕಾಂಗ್ರೆಸ್ಗಂತೂ ಇಲ್ಲ. ನಮ್ಮಲ್ಲಿ ಈ ಆಂತರಿಕ ಪ್ರಜಾಪ್ರಭುತ್ವ ಇದೆಯಲ್ಲ ಬಹಳ ಗಟ್ಟಿಯಾಗಿದೆ. ಶಾಸಕರು ತೀರ್ಮಾನ ಮಾಡ್ತಾರೆ, ಅದೇ ಆಗೋದು. ಆದ್ರೆ ಎಷ್ಟು ದಿವಸ ಈ CM ವಿಚಾರನ ನೀವು ಹಾದಿ ಬಿದ್ದಿಲ್ ಮಾತಾಡ್ಕೊಂಡು? ಇದು CM ವಿಚಾರ ಅಂತ ನಾನು ಹೇಳ್ತಾ ಇಲ್ಲ. ನಾನು ದಲಿತರಿಗೆ ಒಂದು ಮುಂದೊಮ್ಮೆ ದಿನ ಒಂದು ಅವಕಾಶಗಳು ಸಿಗಬೇಕು ಅನ್ನೋ ಒಂದು ಆಶಾ. 2.5 years ಆದ್ಮೇಲೆ ನೆಕ್ಸ್ಟ್ ಸಿದ್ದರಾಮಯ್ಯ ಇನ್ ಕೇಸ್ ಏನಾದ್ರು ಹೇಳಿದ್ರೆ ನೆಕ್ಸ್ಟ್ ದಲಿತ CM ಮಾಡಬೇಕು ಆ ಚರ್ಚೆ ಬರೋದೇ ಇಲ್ಲ. ಈ ಸರ್ಕಾರದಲ್ಲಿ ಆ ಚರ್ಚೆ ಬರೋದಿಲ್ಲ. ಈ ಸರ್ಕಾರ 5 ವರ್ಷಕ್ಕೆ ಸರ್ಕಾರ ಇರುತ್ತದು. ಆಮೇಲೆ ಸರ್ಕಾರ 5 ವರ್ಷಕ್ಕೆ ಇರುತ್ತೆ. ಮುಖ್ಯಮಂತ್ರಿ CM ನಾವು ಇಲ್ಲಿವರೆಗೂ ಈ ತರ ಚರ್ಚೆನೆ ಬರ್ತಿರ್ಲಿಲ್ಲ. ಯಾಕಂದ್ರೆ 2013ರಲ್ಲಿ ಅವ್ರು ಮುಖ್ಯಮಂತ್ರಿ ಆದಾಗ 5 ವರ್ಷ ಅವರೇ ಇದ್ರು, ಯಾವುದೇ ಚರ್ಚೆ ಬಂದಿರಲಿಲ್ಲ. ಈ ತರ ಬರೋ ಸಾಧ್ಯನೇ ಇಲ್ಲ. BJP-ನಲ್ಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 2008ರಲ್ಲಿ 5 ವರ್ಷ ಅಂತಾನೆ ಆಗಿದ್ದು. ಬಟ್ ಅಲ್ಲಿ ಅವರ ಆಂತರಿಕ ವಿಷಯಗಳಲ್ಲಿ 3 ಸಲ 3 ಮುಖ್ಯಮಂತ್ರಿಗಳಾದ್ರು. ಈ ಬಾರಿ ಕೂಡ 2019ರಿಂದ 23ವರೆಗೂ 2 ಮುಖ್ಯಮಂತ್ರಿ ಆದ್ರು BJP-ನಲ್ಲಿ. ಯಾವುದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದನ್ನು ನಾವು ಉದ್ದೇಶ ಇಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಶಾಸಕರ ಬೆಂಬಲ ಅವ್ರ ಪರವಾಗಿದೆ, ಮೊನ್ನೆ ಸಿದ್ದರಾಮಯ್ಯವ್ರ ಪರವಾಗಿದೆ, ಹೈಕಮಾಂಡ್ನ ಅನುಮೋದನೆ ಅವ್ರ ಪರವಾಗಿದೆ, ಜನಗಳ ಬೆಂಬಲ ಅವ್ರ ಪರವಾಗಿದೆ. ಸೊ ಹಂಗಾಗಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದೇನೋ ಆಗಬಹುದು ಅನ್ನೋ ಒಂದು ಹೈಪೋಥೆಟಿಕಲ್ ಅಥವಾ ಊಹಾಪೋಹಕ್ಕೆ ಉತ್ತರ ಕೊಡಕ್ಕೆ ಸಾಧ್ಯ ಆಗಲ್ಲ. ಮುಂದೆ ಯಾರು CM ಆಗ್ತಾರೆ ಅಂತ ಗ್ಯಾರಂಟಿ ನಿಮಗಿಲ್ಲ. ಅದನ್ನ ಯಾರು ಹೇಳಕ್ಕಾಗಲ್ಲ, ಅದು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಬಟ್ ಇವತ್ತಿನ ಮುಖ್ಯಮಂತ್ರಿ ಮೊನ್ನೆ ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ, ಅಷ್ಟು ಮಾತ್ರ ಹೇಳ್ಬೋದು. ಎಲೆಕ್ಷನ್ ಮುಂಚೆನೆ ಸೈನ್ ಹಾಕಿ ಕೊಟ್ಟಿದ್ದಂತ ಗ್ಯಾರಂಟಿ ಕೊಟ್ಟಂತವ್ರಿಗೆ ನೆಕ್ಸ್ಟ್ ಯಾರು CM ಆಗ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ನೋಡಿ, ಅದು ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನ ಮಾಡುತ್ತೆ ಅದನ್ನ. ಬಟ್ ಅಂದ್ರೆ ಅವರಿಬ್ಬರೇ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು, ಅವ್ರು ಇಬ್ಬರೇ ಇದ್ದಿದ್ದು.
ಅವ್ರ ದಾವೇದಾರರು ಅವರಿಬ್ಬರೇ ಇದ್ದಿದ್ದು. ಬಟ್ ನಮ್ಮಲ್ಲಿ ಅರ್ಹತೆ ಇರುವಂತವರು, ಸಾಮರ್ಥ್ಯ ಇರೋರು 12 ಜನ ಇದ್ದಾರೆ. ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೇರಿಸ್ಕೊಂಡು ಕೂಡ ನಮಗೆ 12 ಜನ ನಮ್ಮಲ್ಲಿ ಮುಖ್ಯಮಂತ್ರಿ ಆಗುವಂತ ಅರ್ಹತೆಯನ್ನ, ಒಂದು ಕ್ಷಮತೆಯನ್ನ ಇಟ್ಕೊಂಡಿದ್ದಾರೆ. 5-5 ಬಾರಿ 6-6 ಬಾರಿ ಶಾಸಕರಾಗಿದ್ದಾರೆ, ವಿವಿಧ ಮಂತ್ರಿಗಿರಿ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಜನರ ಬೆಂಬಲವನ್ನು ಗಳಿಸ್ಕೊಂಡಿದ್ದಾರೆ. ನಮ್ದೇನೋ ಸರ್ಕಾರ 25 ವರ್ಷ ಕಂಟಿನ್ಯೂಸ್ ಆಗೋದ್ರೆ, ಈಗ ಬಂದಿರೋ ಗ್ಯಾರಂಟಿ ಸರ್ಕಾರ, ಈ ಬಿಜೆಪಿ ಮತ್ತೆ JDS ಪರ್ಮನೆಂಟ್ ವಿಪಕ್ಷ ಆಗೋದ್ರೆ ನಮ್ಮಲ್ಲಿ ನೀವು 5-6 ಒಳ್ಳೊಳ್ಳೆ ಮುಖ್ಯಮಂತ್ರಿಗಳು ನೋಡ್ಬೋದು, 5 ವರ್ಷಕ್ಕೊಬ್ಬೊಬ್ರು ಮುಖ್ಯಮಂತ್ರಿ, ಒಳ್ಳೊಳ್ಳೆ ಮುಖ್ಯಮಂತ್ರಿಗಳು ನೋಡ್ಬೋದು. ಓಕೆ.